ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸು. ಯೂನಿಫಾರ್ಮ್ದೆಲ್ಲ ಸ್ಕೂಲ್ ಯೂನಿಫಾರ್ಮ್ದು ಮತ್ತು ಹಾಫ್ ಪ್ಯಾಂಟು ಮತ್ತು ಶರ್ಟ್ನ ಕಟಿಂಗ್ನ ಹಾಕಿದ್ದೀನಿ. ಸ್ಟಿಚಿಂಗ್ ಹಾಕ್ಬೇಕಂತ ತುಂಬ ಇತ್ತು ನನಗೆ. ಮೊದಲೆಲ್ಲ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೆ, ಅವಾಗೂ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ನಾವು ಏನು ಹಚ್ಚಬೇಕು, ಯಾವ ಥರ ಅಟ್ಯಾಚ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಾಣಿಸ್ತಾ ಇರೋ ಬಟ್ಟೆನ ಇದು ಜೇಬು ಬಟ್ಟೆನ ಫ್ರೆಂಡ್ಸ್ ನಾವು ಮತ್ತು ಸೆಲ್ಟ್ ಪೀಸಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೋದು. ಸೆಲ್ಟಲ್ಲಿ ಕೆಲವೊಂದು ಪೀಸಲ್ಲಿ ಉಳಿಯಲ್ಲ, ಕಡಿಮೆ ಬಂದಿರುತ್ತೆ. ಹಾಗಾಗಿ ನಾನು ಈ ಬಟ್ಟೆಲ್ಲ ಜಾಸ್ತಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡು ಜೇಬಿಗೂ ಆಗುತ್ತೆ, ಡಬಲ್ ಇದೆ ಫೋಲ್ಡ್ ಅದು. ನೋಡಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಹಚ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಏನಕ್ಕಂದರೆ ಫ್ರೆಂಡ್ಸ್, ಇದನ್ನು ನೋಡಿ ಫ್ರಂಟಲ್ಲೇ ನಾವು ಹಚ್ಕೋಬೇಕು. ಹಿಂಭಾಗನ ಬಿಟ್ಟು ಮುಂದಿನ ಭಾಗ ಚಿಕ್ಕದು ಬಂದಿರುತ್ತೆ, ಒಂದು ದೊಡ್ಡ ಸೈಜ್ ಇರುತ್ತೆ, ಒಂದು ಚಿಕ್ಕದಿರುತ್ತೆ. ಅದನ್ನು ನಾವು ನೋಡಿಕೊಂಡು ಒಂದಕ್ಕೆ ಮಾತ್ರ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಚಿಕ್ಕದಕ್ಕೆ ಫ್ರಂಟು ಚಿಕ್ಕದಿರುತ್ತೆ, ಬ್ಯಾಕ್ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ. ಚಿಕ್ಕದು ನೋಡಿಕೊಂಡು ನೀವು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಎಷ್ಟಂದರೆ ಫ್ರೆಂಡ್ಸ್, ನಾನು 5 ಇಂಚು ಕರೆಕ್ಟಾಗಿ ಜೇಬ್ ತೊಗೊಂಡಿದ್ದೀನಿ. ಚಿಕ್ಕ ಮಕ್ಕಳಲ್ವ, 5 ಇಂಚ್ ತೊಗೊಂಡು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಬೇಕಂದರೆ ಫ್ರೆಂಡ್ಸ್ ಇನ್ನೊಂದು ಸ್ಟಿಚ್ಚು ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ಜೇಬು ಬೇಗ ಕಿತ್ತೋಗುತ್ತೆ, ಮೇನ್ ಜೇಬ್ ಕಿತ್ತೋಗುತ್ತೆ. ನಾವು ಬಟ್ಟೆ ಹರಿದ್ರೂ ಕೂಡ ಜೇಬ್ ಕಿತ್ತಾಕಬಾರ್ದು ಫ್ರೆಂಡ್ಸ್. ಏನಂದರೆ ಪ್ರತಿ ಕೆಳಗಡೆ ನಾನು ಹೇಳ್ತಾ ಇರ್ತೀನಿ, ಯಾಕಂದರೆ ಸ್ಟಾರ್ಟಿಂಗ್ ಆಗಲಿ ಕೊನೆಗಾಗಲಿ ಅದನ್ನು ಬಟ್ಟೆನ ನಾವು ರಫ್ ಹೊಡ್ಕೋಬೇಕು. ಪ್ರತಿಯೊಂದಕ್ಕೂ ಹಂಗೆ ಸ್ಟಿಚ್ ಮಾಡಿದ್ರೆ ಬೇಗ ಓಪನ್ ಆಗಿಬಿಡುತ್ತೆ. ಅದು ಸ್ಟಿಚ್ಚು ಕೂಡ ಸರಿಯಾಗಿ ಕುತ್ಕೊಳ್ಳಲ್ಲ. ಅದರಲ್ಲಿ ಕೆಲವೊಂದು ಕಾಲು ಭಾಗ ದಾರ ಬಿಟ್ಟಿರ್ತೀವಿ ಅಲ್ವಾ, ಹಾಗಾಗಿ ಬೇಗ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ಡಬಲ್ ಮತ್ತು ಅದ್ರ ಮೇಲೆ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ, ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಫೋಲ್ಡ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾಯಿದೆ, ಫುಲ್ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ಇದ್ದರೆ ಫ್ರೆಂಡ್ಸ್, ಇದರಲ್ಲಿ 1.25 ಇಂಚು ನಾವು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿರ್ತೀವಲ್ವ, ಇದಕ್ಕೆ ಡಾಚ್ ಹಾಕ್ಕೊಂಡಿರೋದು. ನೋಡಿ, ಎರಡು ಸೇಮ್ ಹಾಕ್ಕೊಂಡಿರೋದು. ಇವಾಗ ನೋಡಿ, 1 ಇಂಚು ಒಳಗಡೆನೂ ನೀವು ತೊಗೋಬೋದು. ನೋಡಿ, ಕರೆಕ್ಟಾಗಿ 5 ಇಂಚಿದೆ. 5 ಇಂಚು ಜೇಬು ನಮಗೆ ಕರೆಕ್ಟಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ 1 ರಿಂದ 5ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ನಮಗೆ ಸೇಮ್ ಮೆಜರ್ಮೆಂಟ್ ಬರುತ್ತೆ. ಅಂದರೆ ಸಣ್ಣ ಸ್ವಲ್ಪ ಉದ್ದದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ಇದ್ರ ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್. ಇವಾಗ ಜಿಪ್ಪು ನೋಡಿ, ಜಿಪ್ಪಿನ ಬಟ್ಟೆನ ನಾವು 2 ಪೀಸ್ನ ಕಟ್ ಮಾಡ್ಕೊಂಡಿರ್ತೀವಿ. ಅದು 2 ಪೀಸಿಗೆ 1 ಪೀಸನ್ನ ನಾವು ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಸೈಡಲ್ಲಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ, ಹೊಲಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದನ್ನು ನಾವು ಬಟ್ಟೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಇಂಚ್ ಅಂದರೆ ಅದು ಕೂಡ ನಾವು ಜಿಪ್ಪು ಮಾಮೂಲಿ ಎಷ್ಟು ತೊಗೊತೀವಿ ಅಂದರೆ 5.5 6 ಆದರೆ ಜಾಸ್ತಿ ಉದ್ದ ಆಗುತ್ತೆ ಫ್ರೆಂಡ್ಸ್. 5 ಇಂಚ್ ಆಗುತ್ತೆ. 5 ಇಂಚಿಗೆ ಒಂದು ಬಟ್ಟೆನ ಕಟ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ ಇವಾಗ ಹಾಕ್ಕೊಂಡಿದ್ದೀವಲ್ಲ, ಈ ಫೋಲ್ಡ್ ಮಾಡ್ಕೊಂಡಿರೋ ಬಟ್ಟೆನ ನಾವು ಕರೆಕ್ಟಾಗಿ ನೋಡಿಕೊಂಡು ಇವಾಗ ಹೆಚ್ಚಿದ್ರೆ ನಾವು 5 ಇಂಚ್ ತೊಗೊಂಡಿದ್ರೆ 5 ಇಂಚ್ ತೊಗೋಬೇಕು, ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇದ್ರ ಮೇಲೆ ಜಿಪ್ಪನ್ನ ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇವಾಗ. ನೋಡಿ, ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ. ಈಸಿ ಅಂದರೆ ತುಂಬ ಈಸಿ ಇದೆ. ಇದ್ರ ಮೇಲೆ ಸಿಂಗಲ್ ಸ್ಟಿಚಿಂಗ್ ಹಾಕ್ಕೊತಾ ಇರೋದು. ನೋಡಿ, ಅಷ್ಟು ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ಇನ್ನೊಂದು ಭಾಗ ಇರುತ್ತಲ್ವ, ನಾವು ಇವಾಗ ಅಟ್ಯಾಚ್ ಮಾಡ್ತಾ ಇರೋದು ರೈಟ್ ಬರುತ್ತೆ ಫ್ರೆಂಡ್ಸ್, ಇದು ಬಲಗಡೆ ಬರುತ್ತೆ, ಅದು ಎಡಗಡೆ. ಇದನ್ನು ಬಟ್ಟೆನ ಫೋಲ್ಡ್ ಮಾಡಿ ಕೂಡ ಹಚ್ಬೋದು, ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಹಂಗಾದರೂ ಹಚ್ಬೋದು ಫ್ರೆಂಡ್ಸ್. ನಾನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಹಂಗೆ ಸ್ಟಿಚ್ ಹಾಕ್ಕೊತಾ ಇರ್ತೀನಿ, ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಹಂಗೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗೇ ಬರುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸ್, ಅದನ್ನು ಒಂದು 1/4 ಇಂಚು ಇಲ್ಲ 1/2 ಇಂಚನ್ನ ಒಳಗೆ ಫೋಲ್ಡ್ ಮಾಡಿಕೊಂಡು ಕೂಡ ಅಟ್ಯಾಚ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಗೊತ್ತಾಗಿಲ್ಲ ಅಂದರೆ ಹಂಗೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. 2 ಆಪ್ಷನ್ ಇದೆ ಅದಕ್ಕೆ ಫ್ರೆಂಡ್ಸ್. ನಾನು ಹಂಗೆ ಫೋಲ್ಡ್ ಮಾಡಿಕೊಂಡೆ ಇರೋದು. ನೋಡಿ, ಅಲ್ಲೊಂದು ಸ್ವಲ್ಪ ರಫ್ ಹೊಡ್ಕೋಬೇಕು ಇವಾಗ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ನೋಡಿ, ನನ್ನ ಮಗಳು ಹಂಗೆ ಮಧ್ಯಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್. ಇವಾಗ 2 ಕಡೆನೂ ನಾವು 2 ಹಿಡ್ಕೊಂಡು ಈ ಥರ ಅಟ್ಯಾಚ್ ಮಾಡಿ ಬಟ್ಟೆನ ನೋಡಿಕೊಂಡು
ಇದು ಮಾಡ್ಕೋಬೇಕು. ಇವಾಗ 2 ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಫ್ರೆಂಡ್ಸ್ ನೋಡಿ ಇದನ್ನು ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸ್. ಇದಕ್ಕೆ ಈ ಥರ ನೋಡ್ಕೋಬೇಕು ಫ್ರೆಂಡ್ಸ್. ಇದು ಕರೆಕ್ಟಾಗಿ ಬರಬೇಕು, ಒಂದಿಂದ ಒಂದು ಮುಂದೆ ಬರಬಾರ್ದು. ಆ ಥರ ನಾವು ಜಿಪ್ ಹಾಕಿ ಕರೆಕ್ಟ್ ಬರುತ್ತಾ ಅಂತ ನೋಡಿಕೊಂಡು ಆಮೇಲೆ ಅದ್ರ ಮೇಲೆ ಕರೆಕ್ಟ್ ಬರೋ ಥರನೇ ಫ್ರೆಂಡ್ಸ್ ಅದನ್ನು 2 ಸಮವಾಗಿ ಹಿಡ್ಕೊಂಡು ನೋಡಿಕೊಂಡು ಒಂದ್ಸಲ ಸೀದಾ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಸೀದಾ ಮಾಡ್ಕೊಂಡು ಬಿಲ್ವಾ ಆ ಥರ ನೋಡಿಕೊಂಡು ಅದ್ರ ಮೇಲೆ ಒಂದಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಅದು ಜಿಪ್ಪನ್ನ ಬಟ್ಟೆಗೆ ಅಟ್ಯಾಚ್ ಆದರೆ ನಾವು ಆಮೇಲೆ ಹೆಂಗೆ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು. ಓಪನ್ ಮಾಡಿಕೊಂಡು ಜಿಪ್ಪನ್ನ ಓಪನ್ ಮಾಡಿಕೊಂಡು ನೀವು ಆ ಥರ ಅಟ್ಯಾಚ್ ಮಾಡ್ಕೋಬೋದು. ಯಾಕಂದರೆ ತಿರುಗಿಸಿದರೆ ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ತುಂಬ ನೀಟಾಗಿ ಕುದುರುತ್ತೆ. ಅದ್ರ ಮೇಲೆ ನೀವು ಇನ್ನೊಂದು ಹೊಲಿಗೆ ಹಾಕ್ಕೋಬೋದು ಫ್ರೆಂಡ್ಸ್. ಇದ್ರ ಮೇಲೆ ಜಿಪ್ ಅಟ್ಯಾಚ್ ಮಾಡ್ತೀವಲ್ವ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡು ನೀವು ಕರೆಕ್ಟಾಗಿ ನೋಡಿಕೊಂಡು ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನನ್ನ ವಿಡಿಯೋ. ಇದೇ ಥರನೇ ಸೇಮ್ ಇದೆ ಮೇಲ್ಗಡೆ ಇದೆಯಲ್ವ ಹಿಂಗೆ ಸೇಮ್ ನಾವು ಎಷ್ಟು ಬೇಕು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ಟಿಚಿಂಗ್ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ ಒಂದು ಸ್ವಲ್ಪ ರಿಂಕಲ್ಸ್ ಇಲ್ಲ, ಇಲ್ಲಿ ಒಂಚೂರು ರಫ್ ಹೊಡ್ಕೋಬೇಕು. ಯಾಕಂದರೆ ಮೇನ್ ಓಪನ್ ಆದರೆ ಅಲ್ಲಿ ಸ್ಟಿಚ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಒಂಚೂರು ರಿಂಕಲ್ಸ್ ಇಲ್ಲ, ಕಾಣಿಸ್ತಾ ಇದೆ ನಿಮಗೂ. ನೋಡಿ ಜಿಪ್ ಓಪನ್ ಮಾಡಿದ್ರು ಯಾವುದೇ ರೀತಿ ಇದು ಅನ್ನಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿಕೊಂಡು ನೀವು ಆರಾಮಾಗಿ ಮಾಡಿ, ಧೈರ್ಯದಿಂದ ಮಾಡಿ. ಹೆದರ್ಕೊಂಡು ಮಾಡಿದರೆ ಅದು ಬರಲ್ಲ. ಧೈರ್ಯದಿಂದ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಇಟ್ಬಿಟ್ಟು ಸೀದಾ ನೋಡಿಕೊಂಡು ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ರಫ್ ಹೊಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ವೀಡಿಯೋಸ್ದಲ್ಲಿ ನಾನು ಅದೇ ಹೇಳ್ತಾ ಇರ್ತೀನಿ. ಏನಕ್ಕಂದರೆ ರಫ್ ಹೊಡ್ಕೋಬೇಕು. ಎಷ್ಟಂದರೆ ಫ್ರೆಂಡ್ಸ್ ಒಂದು 1/2 ಇಂಚು ನಾವು ಬಟ್ಟೆ ಮೇಲೆ ಹಾಕ್ಕೊಂಡ್ರು ಸಾಕು. 1 ಇಂಚ್ ಆದರೆ ಜಾಸ್ತಿ ಆಗುತ್ತೆ. ತೀರಾ 1/4 ಇಂಚಿಗೂ ಬಂದರೂ ಓಪನ್ ಆಗಿಬಿಡುತ್ತೆ ಬಟ್ಟೆ. 1/2 ಇಂಚು ನಾವು ಮಿನಿಮಮ್ ಯಾವ್ದು ಬಟ್ಟೆ ಮೇಲೆ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ಇನ್ನೊಂದು ಫ್ರಂಟು ಮತ್ತು ಬ್ಯಾಕ್ 2 ಸೈಡ್ ಇರುತ್ತಲ್ವ, ಒಂದು ಚಿಕ್ಕದು ಮುಂದುಗಡೆ ಬಿಟ್ಬಿಟ್ಟು ಇನ್ಸೈಡ್ ಹಿಂಭಾಗ ಇರುತ್ತಲ್ವ ಅದ್ರ ಮೇಲೆ ನಾವು ಮೇಲೆ ಹೊಲಿಗೆ ಹಾಕ್ಕೋಬೇಕು. ಈ ಕಡೆ ಹಾಕೋಬೇಡಿ, ಜೇಬ್ ಇರುತ್ತಲ್ವ ಆ ಕಡೆ ಹಾಕೋಬೇಡಿ, ಯಾಕಂದರೆ ಅರ್ಥ ಆಗುತ್ತೆ ನಿಮಗೆ ಫ್ರೆಂಡ್ಸ್. ಇದ್ರ ಮೇಲೆ ಕೂಡ ಇದೊಂದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ನೋಡಿಕೊಂಡು ವೀಡಿಯೋನ ಇದು ಮಾಡಬೇಡಿ. ನೀಟಾಗಿ ವಿಡಿಯೋ ಮುಗಿಯೋವರೆಗೂ ನೋಡಿದರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಒಂದು ಸರಿ ಕಟ್ಟಿಂಗು ನೋಡ್ಕೊಳ್ಳಿ ಫ್ರೆಂಡ್ಸ್. ಕಟ್ಟಿಂಗು ಮತ್ತು ಸ್ಟಿಚಿಂಗು ನೀಟಾಗಿ ಫುಲ್ ಕಂಪ್ಲೀಟ್ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸರಿ ನೋಡಿಕೊಂಡು ವಿಡಿಯೋನ ಓಡಿಸ್ಕೊಂಡು ಮುಂದೆ ಕೇಳ್ಕೊಂಡು ನೋಡಿದರೆ ಅದು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ನಿಮಗೂ ಫ್ರೆಂಡ್ಸ್. ನೋಡಿ ಅದ್ರ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ ಇವಾಗ. ಅದ್ರ ಮೇಲೆ ಹೊಲಿಗೆ ಹಾಕೋದ್ರಿಂದ ತುಂಬ ಪರ್ಫೆಕ್ಟಾಗಿ ಹೊಲಿಗೆ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಅದನ್ನು ಅಲ್ಲಿ ಜೇಬ್ ಮೇಲೆ ರಫ್ ಹೊಡ್ಕೊತಾ ಇದ್ದೀನಿ ನೋಡಿ ನಾನು. ಯಾಕಂದರೆ ಜೇಬು ಪದೇ ಕೈ ಇಟ್ಟಿಲ್ಲ, ಅದನ್ನ ಜೇಬನ್ನ ಬೇಗ ಕಿತ್ತೋಗುತ್ತೆ. ಹಾಗಾಗಿ ನಾವು ಹೊಲಿಗೆನ ಬಟ್ಟೆ ಹರಿದ್ರೂ ಕೂಡ ಫ್ರೆಂಡ್ಸ್ ಹೊಲಿಗೆ ಕಿತ್ತಿರಬಾರ್ದು, ಹಾಗೆ ಸ್ಟಿಚ್ ಹಾಕಬೇಕು ಒಂದ್ಸರಿ ಹೊಲಿದ್ರೆ. ಕಲಿಯೋರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಕೆಳಗಡೆ ಕಾಲಲ್ಲಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಎಕ್ಸ್ಟ್ರಾ ಫ್ರೆಂಡ್ಸ್ 1.5-2 ಇಂಚು ತೊಗೊಂಡಿದ್ದೀನಿ. ಹಾಗಾಗಿ ಫ್ರೆಂಡ್ಸ್ ನಾನು 1/2 ಇಂಚು ಒಳಗಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಮೇಲ್ಗಡೆ 1 ಇಂಚು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಜಾಸ್ತಿ ಅಗಲ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ಚೆನ್ನಾಗಿ ಕಾಣಿಸಲ್ಲ. 1/4 ಒಳಗಡೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಕೂಡ ಅಷ್ಟೇ ತೊಗೊಂಡಿರೋದು. ನೋಡಿ ಫೋಲ್ಡ್ ಮಾಡ್ಕೊತ ಸ್ಟ್ರೇಟಾಗಿ ಹೊಲಿಗೆ ಬಂದುಬಿಡಬೇಕು ಫ್ರೆಂಡ್ಸ್. ನೋಡಿ ಇದಕ್ಕೂ ಸೇಮ್ ಅದಕ್ಕೆ ಯಾವ ರೀತಿ ತೊಗೊಂಡಿದ್ದೀವೋ ಬಟ್ಟೆನ ಸೇಮ್ ಇದನ್ನು ಕಂಟಿನ್ಯೂ ಹಂಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ಸ್ಟಿಚಿಂಗ್ ತೋರಿಸಿರಲಿಲ್ಲ, ಹಾಗಾಗಿ ಟೈಮ್ ಕೊಟ್ಕೊಂಡು ನೋಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನೋಡಿಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನಿಮಗೂ ಯೂಸ್ ಆಗಲಿ ಅಂತಲೇ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ನೋಡ್ಕೊಳ್ಳಿ, ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೇನೇ ಇಲ್ಲ, ನಿಮಗೂ ಎಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಫುಲ್ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಓನಮ್ಮ ಫ್ರೆಂಡ್ಸ್. ನೋಡಿ ಇವಾಗ ಸೊಂಟ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀವಿ ನಾವು ಫ್ರೆಂಡ್ಸ್. ಚಡ್ಡಿ ಪಟ್ಟಿನ ಕಡಿಮೆ ಕೊಟ್ಟಿರ್ತಾರೆ ಇವಾಗ. 1ನೇ ಕ್ಲಾಸು 2ನೇ ಕ್ಲಾಸು ಮಕ್ಕಳು ಅಂದರೆ ತುಂಬ ಕಡಿಮೆ ಕೊಟ್ಟಿರ್ತಾರೆ. ಹಂಗಾಗಿ ಉದ್ದ ಜಾಸ್ತಿ ಇಡಿ ಅಂತ ಹೇಳ್ತಾರೆ. ನನಗೆ ನಿನ್ನೆ ಕಸ್ಟಮರ್ ಕೂಡ ಹಂಗೆ ಹೇಳಿದರು. ಅವನು ಇರೋದು 1ನೇ ಕ್ಲಾಸು, ಹಾಗಾಗಿ ಫುಲ್ಲು ಉದ್ದ ಇಡಿ ಅಂತ ಹೇಳಿದರು. ಈ ಬಟ್ಟೆ ಸಾಕಾಗಿರಲಿಲ್ಲ ಫ್ರೆಂಡ್ಸ್. ಸೊಂಟ ಬಟ್ಟೆನ ನಾನು ಬೇರೆ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನೋಡಿ ಅದನ್ನು 1/2 ಇಂಚನ್ನ ಸುತ್ತ ದಂಡಿ ಮಡ್ಚ್ಕೊಂಡಿದ್ದೀನಿ. ಒಂದು ಸೈಡ್ ಮಾತ್ರ ಮಡ್ಚ್ಕೊಂಡಿರೋದು
ಫ್ರೆಂಡ್ಸ್ ಇದನ್ನು ಪಟ್ಟಿ ಬೆಲ್ಟ್ ಪಟ್ಟಿಗೆ ಬೆಲ್ಟ್ ಹಾಕ್ಕೊಳಕ್ಕೆ ಮಾಡ್ತೀವಲ್ವ, ಅದನ್ನು ನಾನು 4 ತೊಗೊತೀನಿ. ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು 4 ಭಾಗ ತೊಗೊತಾ ಇರೋದು ನಾನು, 4 ಪಟ್ಟಿನ. ಇದನ್ನು ನೋಡ್ಕೊಳ್ಳಿ, ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಬೆಲ್ಟ್ ಹಾಕ್ಕೊಳಕ್ಕೆ ಮಾಡ್ತೀವಲ್ವ, ಅದನ್ನು ನಮಗೆ ಎಷ್ಟಾದರೂ ತೊಗೊಂಡು ದಪ್ಪ ಚಿಕ್ಕದು ನೋಡಿಕೊಂಡು ಮಾಡಿ ಫ್ರೆಂಡ್ಸ್. ನಾನು 1.5 ಇಂಚು ಒಳಗಡೆ ಬಟ್ಟೆಯಲ್ಲೇ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ ನೀವು, ಆ ಕಡೆ ಫೋಲ್ಡ್ ಮಾಡಿ ಮತ್ತು ಈ ಕಡೆ ಸೈಡ್ ಫೋಲ್ಡ್ ಮಾಡಿ, ಎರಡೂ ಸೇರಿ ಮತ್ತೊಂದು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೋಬೇಕು ಫ್ರೆಂಡ್ಸು. ಅದ್ರ ಮೇಲೆ ಹಾಕ್ಕೊಂಡು ಮತ್ತು ಈ ಕಡೆ ಸೈಡು ಹಾಕೋಬೇಕು ಫ್ರೆಂಡ್ಸ್. ಈ ಎರಡೂ ಸೈಡಲ್ಲೂ ಒಂದೊಂದು ಹೊಲಿಗೆ ಹಾಕೋಬೇಕು. ಸೇಮ್ ಇವಾಗ ಫಸ್ಟಿಂದ ನೀವು ಯಾವ ಥರ ಫೋಲ್ಡ್ ಮಾಡಿರ್ತೀರೋ ಕೊನೆಯವರೆಗೂ ಅದೇ ಥರನೇ ಫೋಲ್ಡ್ ಮಾಡಬೇಕು. ಮಾಮೂಲಿ ಗೊತ್ತಿರುತ್ತೆ ಫ್ರೆಂಡ್ಸ್, ಹೊಸಬ್ರಾಗಿದ್ದರೆ ದಯವಿಟ್ಟು ಡೀಟೇಲ್ಸಾಗಿ ವಿಡಿಯೋ ನೋಡಿದ ಮೇಲೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ ಇದೊಂದು ಕೂಡ ಹಂಗೆ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಇವಾಗ ಎರಡು ಸೇಮಾಗಿ ಮಾಡಿಕೊಂಡು ಇವಾಗ 4 ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಫ್ರೆಂಡ್ಸ್. ತುಂಬ ದಪ್ಪ ಆಗುತ್ತಲ್ವ, ಕತ್ತರಿಗೆ ಸ್ವಲ್ಪ ಆಗ್ತಾಯಿದೆ ನೋಡಿ 4 ಪೀಸ್ ಆಗಿದೆ. ಇವಾಗ ಇದನ್ನು ಯಾವ ರೀತಿ ಹಚ್ಕೊಳ್ಳೋದಂದ್ರೆ ನೋಡಿ ಫ್ರೆಂಡ್ಸ್, ಇದನ್ನು ಅಟ್ಯಾಚ್ ಮಾಡುವಾಗ ನಾನು ವೀಡಿಯೋನ ಸ್ಟಕ್ ಆಯಿತು, ಅದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅದಾದಮೇಲೆ ಮಾಡ್ತಾ ಇರೋದು ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ, ಒಂದು ಸೈಡ್ ಹಚ್ಚಿದ್ದೀನಿ. ಈಗ ಹಚ್ಚುವಾಗನೇ ಅದು ಬೆಲ್ಟ್ ಪಟ್ಟಿನ ಅದನ್ನ ಇವಾಗ ಹಚ್ಕೋಬೇಕು. ನೋಡ್ಕೊಳ್ಳಿ ಫ್ರೆಂಡ್ಸ್, ಅದನ್ನು ಮೆಜರ್ಮೆಂಟ್ ತೊಗೊಂಡು ಕೂಡ ನೀವು ಮೆಜರ್ಮೆಂಟ್ ಬರ್ಕೊಂಡಿದ್ರಿ ಅಂದರೆ ಫ್ರೆಂಡ್ಸ್ ಅದನ್ನು ನೋಡ್ಕೋಬೇಕು. 2 ಇಂಚು ನಾನು ಮೇಲೆ ಇಲ್ಲಿ ಸ್ಟಿಚ್ಚಿಗೆ ಬಿಟ್ಟಿದ್ದೀನಲ್ವ, ಅದರ ಮಧ್ಯಕ್ಕೆ ಒಂದು ಡಾಚ್ ಹಾಕಿರ್ತೀವಿ, ಅಲ್ಲಿ ತೊಗೋಬೇಕು. ಇಲ್ಲೊಂದು ಪ್ಲೇಟ್ಸ್ ಹಾಕಿರ್ತೀವಿ ಅಲ್ವಾ, ಅಲ್ಲಿ ಒಂದು ಬಟನ್ಸ್ ಹಾಕಬೇಕು. ಎರಡರಲ್ಲಿ ಒಂದೊಂದು ಹಾಕ್ಬೇಕು ಫ್ರೆಂಡ್ಸ್. ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಫ್ರೆಂಡ್ಸ್. ಅದೇನು ಇಷ್ಟು ಇಂಚ್ ಬಿಡಬೇಕಂತೇನಿಲ್ಲ ಫ್ರೆಂಡ್ಸ್, 4 ಸಮವಾಗಿ ನೀಟಾಗಿ ಬರಬೇಕು. ಒಂದೊಂದು ಸೈಡಲ್ಲಿ ಹತ್ರ ಬಂದುಬಿಟ್ಟಿರುತ್ತೆ, ಒಂದೊಂದು ಕಡೆ ದೂರ ಆಗಿಬಿಡುತ್ತೆ, ಹಾಗಾಗಿ ಸಮವಾಗಿ ಬರಬೇಕದು ಫ್ರೆಂಡ್ಸ್. ನೋಡಿ ಇವಾಗ ಫೋಲ್ಡ್ ಮಾಡಿಕೊಂಡು, ಯಾಕಂದರೆ ನಾವು ಬೆಲ್ಟ್ ಪಟ್ಟಿನ ಒಂದು 1/2 ಇಂಚು ನಾವು ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಮೆಥಡ್ನ ನೀವು ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ನೀವು ಯೂನಿಫಾರ್ಮ್, ಚಡ್ಡಿ ಮತ್ತು ಪ್ಯಾಂಟು ಕೂಡ ಹೊಲಿಬೋದು ಫ್ರೆಂಡ್ಸ್. ನೋಡಿ ಇದನ್ನು ಅಟ್ಯಾಚ್ ಮಾಡಿ ಸ್ವಲ್ಪ ರಫ್ ಹೊಡ್ಕೊತಾ ಇರೋದು ಫ್ರೆಂಡ್ಸ್. ನೋಡಿ ಇನ್ನೊಂದು ಕೂಡ ಅದೇ ಥರ ಮಾಡ್ತಾ ಇರೋದು, ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಫ್ರೆಂಡ್ಸ್. ಹೊಲಿಗೆ ದಪ್ಪ ಆಗುತ್ತೆ, ಬಟ್ಟೆ ದಪ್ಪ ಆಗೋದ್ರಿಂದ ಹೊಲಿಗೆ ಬೀಳೋದು ಸ್ವಲ್ಪ ಅದಿದು ಅನಿಸುತ್ತೆ, ಬಟ್ ಹೊಲಿತಾ ನಿಮಗೆ ಅದು ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ನನ್ನ ಮಿಷಿನು ದೊಡ್ಡ ಮಿಷಿನ್, ಇದು ಎಲ್ಲ ಹೊಲಿಗೆನೂ ನೀಟಾಗಿ ಬೀಳುತ್ತೆ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಕೆಲವೊಂದು ಸರಿ ಸೂಜಿ ಮಾತ್ರ ಮುರಿದೋಗುತ್ತೆ ಫ್ರೆಂಡ್ಸ್. ಇವಾಗ ಒಂದು ಸೈಡ್ ಕಂಪ್ಲೀಟ್ ಆಯಿತು ನೋಡಿ, ಅದನ್ನು ಮೇಲ್ಗಡೆ ನಾವು ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಇನ್ನೊಂದು ಸೈಡು ನೋಡಿ ಸೇಮ್ ಮೆಥಡ್ ಅದೇ ಥರನೇ ನೋಡಿ. ಇವಾಗ ಯಾವ ರೀತಿ ಹಚ್ಕೊಂಡಿದ್ದೀವೋ ಇದು ಕೂಡ ಸೇಮ್ ಹಂಗೇನೆ. 1.5 ಇಂಚು 2 ಇಂಚು ಒಳಗಡೆ ಬಟ್ಟಿನ ನಾವು ಉಕ್ಸ್ ಹಾಕ್ಕೊತೀವಲ್ವ ಫ್ರೆಂಡ್ಸ್, ಆ ಥರ ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಅದಕ್ಕೆ. ಯಾಕಂದರೆ ಇಲ್ಲಿ ಬಟನ್ಸ್ ಬರುತ್ತಲ್ವ, ಅದ್ರ ಮುಂದೆ ನಾವು ಎಷ್ಟಾದರೂ ಬಿಟ್ಕೋಬೋದು ಫ್ರೆಂಡ್ಸ್, 1 ಇಂಚು 1/2 ಇಂಚು ಫ್ರೆಂಡ್ಸ್. ಕೊನೆಯಲ್ಲಿ ಮತ್ತೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದನ್ನು ಫೋಲ್ಡ್ ಮಾಡಿ ಮೇಲ್ಗಡೆ ಅಟ್ಯಾಚ್ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಅಂದರೆ ಒಂದು 3-4 ಹೊಲಿಗೆ ರಫ್ ಹೊಡ್ಕೊಳ್ಳೋದ್ರಿಂದ ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾಕಂದರೆ ಬೇಗ ಬಿಚ್ಚೋಗುತ್ತೆ ನೋಡಿ. ಇವಾಗ ರಫ್ ಹೊಡ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ರಫ್ ಹೊಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿರುತ್ತೆ, ಅದು ಬೇಗ ಕಿತ್ತಲ್ಲ ಕೂಡ ಫ್ರೆಂಡ್ಸ್. ಇದು ಕೂಡ ಸೇಮ್ ಹಂಗೇನೆ, ಮೇಲ್ಗಡೆ ಒಂದು ಹೊಲಿಗೆ ಹಾಕ್ಕೊಂತಾನೆ ಅದೇ ಥರನೇ ಮಾಡಿ ಅದನ್ನು ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅದೇನು ಡಿಫ್ರೆಂಟ್ ಏನಿಲ್ಲ. ಅದಕ್ಕಂತ ಕೆಲವೊಬ್ಬರು ನೋಡಿದ್ದೀನಿ ನಾನು, ಮೇಲ್ಗಡೆ ಸ್ಟಿಚ್ ಆಗಲ್ಲ, ಅದು ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಗೋಸ್ಕರ ಮಾತ್ರ ಅಲ್ಲೇ ಹಾಕ್ತಾರೆ ನೋಡಿ. ಅದು ಕೂಡ ಸೇಮ್, ಇದು ಕೂಡ ಹಂಗೆ ಹಾಕ್ಕೊಂಡಿರೋದು. ಎರಡು ಪರ್ಫೆಕ್ಟಾಗಿದೆ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯದು ಇದು ಇಲ್ಲ. ಸೇಮ್ ಫುಲ್ಲು ಕಂಪ್ಲೀಟ್ ಚಡ್ಡಿನ ನಿಮಗೆ ತೋರಿಸಿದ್ದೀನಿ, ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬ್ಯಾಕಲ್ಲಿ ಸೈಡಲ್ಲಿ ನಾವು ಮೆಜರ್ಮೆಂಟ್ನ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿಕೊಂಡು ನಾವು ಎಷ್ಟು ಇಂಚಿಗೆ ನಾವು ಅಳತೆ ಇದೆಯಾ ಅಂತ ನೋಡಿಕೊಂಡು ಒಂದು 1/2 ಇಂಚು ಎಕ್ಸ್ಟ್ರಾ ಲೂಸ್ ಬಿಟ್ಕೊಂಡು ನಾವು 2 ಇಂಚು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಅವರು ತುಂಬ ಹುಡುಗನಿಗೆ ಲೂಸ್ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು 1.5 ಇಂಚಿಗೆ ನಾನು ಒಂದು ಸ್ಟಿಚಿಂಗನ್ನ ಹಾಕ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಡಬಲ್ ಸ್ಟಿಚ್ ಹಾಕ್ಕೋಬೇಕು ನಾವು, ಒಂದ್ರ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೋಬೇಕು. ಅದನ್ನೇ ಹಿಂಗೆ ತಿರುಗಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಏನು ಹಾಕ್ಕೊಂಡು 1/2 ಇಂಚು ಜಾಗ ಬಿಟ್ಕೊಂಡೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಅದ್ರ ಮೇಲೇ ಹಾಕ್ಕೋಬೇಕು
ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವಾಗ ಕಾಲ ಹತ್ರ ಅಟ್ಯಾಚ್ ಮಾಡಬೇಕು. ಇದನ್ನು ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿಕೊಂಡು ಒಂದು ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಇಲ್ಲಿ ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ಇದು ನಾನು ಮಾಡಿಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನಾವು ಕಾಲಲ್ಲಿ ಪ್ರತಿಯೊಂದು ಮಕ್ಕಳಿಗೂ 8, 7.5 ಮತ್ತು ಸ್ವಲ್ಪ ತೊಡೆ ಹತ್ರ ಜಾಸ್ತಿ ಬಿಟ್ಟಿರ್ಕೊಂಡಿರ್ತೀವಿ ಫ್ರೆಂಡ್ಸ್. ಅದನ್ನು ನೋಡಿಕೊಂಡು ನಾನು 8.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಕೂಡ ಫ್ರೆಂಡ್ಸ್ ಡಬಲ್ ಸ್ಟಿಚ್ಚನ್ನ ಹಾಕ್ಕೋಬೇಕು ನಾವು. ಅದ್ರ ಮೇಲೆ ಒಂದು ಸೀದಾ ನಾವು ಸ್ಟ್ರೇಟ್ ಮಾಡಿಕೊಂಡು ಹೊಲಿಗೆನ ನೀಟಾಗಿ ಪರ್ಫೆಕ್ಟಾಗಿ ಆಮೇಲೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಯಾವ ರೀತಿ ತೊಗೊಂಡಿದ್ದೀವೋ ಅದು ಕೂಡ ಅಷ್ಟೇ ತೊಗೋಬೇಕು. ಒಂದು ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ಎರಡು ಸೇಮ್ ಬರಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್ ಅದು ಒಂದಕ್ಕೆ ಇದಕ್ಕೊಂದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡೋದ್ರಿಂದನೂ ಕೂಡ ಬರುತ್ತೆ ನಿಮಗೆ, ಕರೆಕ್ಟಾಗಿ ಗೊತ್ತಾಗುತ್ತೆ. ಆಗುತ್ತೀರಮ್ಮ ಫ್ರೆಂಡ್ಸ್. ನೋಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಚಡ್ಡಿನ ಇಷ್ಟಿದೆ, ಹಿಂಗಿದೆ ಫ್ರೆಂಡ್ಸ್. ಇನ್ನೂ ನೀವು ಲೂಸ್ ಆಗುತ್ತೆ ಅಂದರೆ ಕೂಡ ಇನ್ನೂ ಸ್ಟಿಚ್ ಹಾಕ್ಬೋದು, ಅದನ್ನು ಹಾಕ್ಬೋದು. ಟೈಟ್ ಆಗುತ್ತಂದರೆ ಹೊಲಿಗೆ ಕೂಡ ಬಿಚ್ಚಿರ್ಬೋದು ಫ್ರೆಂಡ್ಸ್. ಒಂದು 2 ಇಂಚ್ ಎಕ್ಸ್ಟ್ರಾನೇ ನಾವು ಬಟ್ಟೆ ಬಿಟ್ಕೋಬೇಕು. ಕೆಲವೊಂದು ಮಕ್ಕಳಿಗೆ ತುಂಬ ಟೈಟು ಆಗ್ತಾ ಇರುತ್ತೆ, ಬೆಳೀತಾ ಅವು ಬರ್ತಾ ಇರಲ್ಲ. ಕೆಲವೊಬ್ಬರು ಈ ವರ್ಷ ಇರೋ ಬಟ್ಟೆನ ನೆಕ್ಸ್ಟ್ ಇಯರ್ ಕೂಡ ಹಂಗೆ ಹಾಕ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಲೂಸಾಗೇ ಬಿಡಬೇಕು ಫ್ರೆಂಡ್ಸ್. ನೋಡಿ ನಾನಂತೂ ತುಂಬ ಲೂಸಾಗಿ ಬಿಟ್ಟಿದ್ದೀನಿ. ಇನ್ನು ಲೂಸ್ ಆಗುತ್ತೆ ಅನಿಸುತ್ತೆ. ಬೇಕಂದರೂ ಕೂಡ ನಾವು ಇನ್ನೊಂದು 1/2 ಇಂಚು 1 ಇಂಚು ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಚೊಣ್ಣನ. ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವುದೇ ರೀತಿ ಡೌಟ್ ಇದ್ದರೆ ಕೇಳಿ ಫ್ರೆಂಡ್ಸ್, ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಸೂಪರಾಗಿ ರೆಡಿಯಾಗಿದೆ. ದಯವಿಟ್ಟು ಯಾರೋ ಹೊಸಬರಾಗಿದ್ದರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮತ್ತು ನೆಕ್ಸ್ಟು ಸೆಲ್ಟ್ ವಿಡಿಯೋ